ಇವಾಗ ನಾನು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನನ್ನು ತೊಗೊಂಡ್ಬಂದಿದ್ದೀನಿ. ಲೈಕ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋ ಪ್ರಾಡಕ್ಟು ಇದು ಬಂದುಬಿಟ್ಟು ಲೈಕ್ ಮೌಸ್, ಬ್ಲೂಟೂತ್ ಮೌಸ್. ಈ ಮೌಸ್ ಬಂದುಬಿಟ್ಟು ಏನು ಫ್ಯೂಚರ್ ಇದೆ, ಏನು ವಿಶೇಷ ಇದೆ ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಇವಾಗ ಇಲ್ಲಿ ನನ್ನ ಹತ್ರ ಮೌಸ್ ಇದೆ. ನಾನು ಇವಾಗ ಆಲ್ರೆಡಿ ಬಂದಿದೆ, ಓಪನ್ ಮಾಡ್ತೀನಿ ನಾನು. ಇಲ್ಲಿ ಒಂದು ಪೌಚಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋಂಥ ಮೌಸು. ಆ್ಯಂಡ್ ದ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ. ನೋಡೋಣ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ವಿಲ್ ಸಿ ದಟ್ ಪ್ರಾಡಕ್ಟ್. ಇಲ್ಲಿ ಬಂದುಬಿಟ್ರೆ ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಒನ್ಸ್ ಯು ಟರ್ನ್ ಆನ್ ನಿಮಗೆ ಈ ಥರ ಬಟನ್ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಚಾರ್ಜಿಂಗ್ದು ನೋಡ್ಕೋಬೋದು. ಆ್ಯಂಡ್ ಇದರಲ್ಲಿ ಮೋಡ್ಸ್ ಇದೆ, ನಿಮಗೆ 3 ಮೋಡ್ಸ್ ಇದೆ. ದ 1 ಮೋಡ್ ಬಂದುಬಿಟ್ಟು ಫಸ್ಟ್ ಮೋಡು ನಿಮಗೆ USB ಮೋಡಲ್ಲಿ. ನಿಮ್ಗೆ ಕಂಪ್ಯೂಟ್ರಲ್ಲಿ ಬ್ಲೂಟೂತ್ ಇಲ್ಲ ಅಂದರೆ, ಲೈಕ್ ಡೆಸ್ಕ್ಟಾಪ್ ನೀವೇನಾದರೂ ಕನೆಕ್ಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಓಪನ್ ದಿಸ್. ಇದನ್ನು ಈ ಥರ ಓಪನ್ ಮಾಡಿಕೊಂಡು, ಇವಾಗ ನೋಡಿ ನಾನು ಜಸ್ಟ್ ಮ್ಯಾಗ್ನೆಟ್ ಇರುತ್ತೆ, ಜಸ್ಟ್ ಓಪನ್ ಯಾವ ಕಡೆಯಿಂದ ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಜಸ್ಟ್ ಓಪನ್ ಮೌಸ್ ಇದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಮ್ಯಾಗ್ನೆಟ್ ರಿಲೇಟೆಡ್ USB ಡ್ರೈವ್. USB ಡ್ರೈವನ್ನು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ USB-ಯಲ್ಲಿ ಕ್ಲಿಕ್ ಮಾಡಿ. ಆ್ಯಂಡ್ ದರ್ ಇಸ್ ದ ಫಸ್ಟ್ ಆಪ್ಷನ್. ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ, ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟು. ಇವಾಗ ನೋಡಿ ನಾನು ಆನ್ ಕನೆಕ್ಟ್ ಮಾಡಿದ್ರೆ ದ ಲೈಟ್ ಈಸ್ ಬ್ಲಿಂಕಿಂಗ್. ಗ್ರೀನ್ ಕಲರ್ ಬ್ಲಿಂಕ್ ಆಗ್ತಾ ಇದ್ದರೆ USB ಮುಖಾಂತರ ನೀವು ಕನೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದ ಮೌಸ್. ಆ್ಯಂಡ್ ಇನ್ನೊಂದು ಮೋಡ್ ಬಂದುಬಿಟ್ಟು 2 ಮೋಡ್ ಇದೆ. ಇನ್ನೊಂದು ಮೋಡ್ ಬಂದುಬಿಟ್ಟು ಬ್ಲೂಟೂತ್ ಮೋಡ್ ಅಂತ. ಇದನ್ನು ನೀವು ಪೇರಿಂಗಲ್ಲಿ ಆನ್ ಆಗಿರುತ್ತೆ. ಲೈಕ್ ಬ್ಲಿಂಕ್ ಆದ ತಕ್ಷಣ ಯು ಕ್ಯಾನ್ ಓಪನ್ ದ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ದ ಮೌಸ್. ಆ್ಯಂಡ್ ಇದು ಮೌಸ್ ಕೂಡ ನೀವು ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬೋದು. 1 ಮೋರ್ ಆಪ್ಷನ್ ಇದೆ ಇಲ್ಲಿ. ಎರಡು ಬ್ಲೂಟೂತ್ ಡಿವೈಸ್ ಇರುತ್ತೆ. ಇವಾಗ ಇನ್ನೊಂದು ಥರ್ಡ್ ಬಟನ್ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ನೀವು ಇವನ್ ಮೊಬೈಲ್ ಅಥವಾ ಇನ್ನೊಂದು ನಿಮ್ಮದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಯು ಕ್ಯಾನ್ ಕನೆಕ್ಟ್ ಆ್ಯಂಡ್ ಯು ಕ್ಯಾನ್ ಯೂಸ್. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ನಿಮಗೆ ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್ ಇದೆಲ್ಲ ಟ್ರಾನ್ಸ್ಪರೆಂಟ್ ಇದೆ. ಆ್ಯಂಡ್ ಚಾರ್ಜೇಬಲ್ ಲೈಕ್ ಟೈಪ್ C USB ಚಾರ್ಜ್ ಕೂಡ ಈ ಮೌಸ್ಗೆ ಮಾಡ್ಬೋದು. ತುಂಬ ಚೆನ್ನಾಗೇ ಇದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಆನ್ ಆಫ್ ಬಟನ್ ಇರುತ್ತೆ, ನಿಮಗೆ ಬೇಕಂದರೆ ಆನು ಆಫು ಮಾಡ್ಕೋಬೋದು. ಆ್ಯಂಡ್ ಆರ್ಟಿಟಿಕ್ಸ್ ಬಾಕ್ಸ್ದು ಲೋಗೋಸ್ ಅದೆಲ್ಲ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಆ್ಯಂಡ್ ನಾನು ನಿಮಗೆ ಇದನ್ನು ಕಂಪ್ಯೂಟರ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.